ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರು ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 42ನೇ ಪದ್ಯ. ಈ ಪದ್ಯದಲ್ಲಿ ವಿಶೇಷವಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ತಪಸ್ಸು ಹೇಗೆ ಆಚರಣೆ ಮಾಡಬೇಕು, ತ್ರಿಗುಣಗಳಿಂದ ಏನು ನಮಗೆ ಲಾಭ ಆಗ್ತದೆ ಅವನ್ನ ಹೇಗೆ ಉಪಯೋಗ ಮಾಡಿಕೊಳ್ಬೇಕು, ಮಧುಕೈಟಭರ ಸಂಹಾರ ಅಂದ್ರೇನು, ಅದರ ರಹಸ್ಯ ಏನು ಅನ್ನೋದು ಇದರಲ್ಲಿ ಹೇಳ್ತಾ ಇದ್ದಾರೆ. ಮಹಿಷಾಸುರನ ಮರ್ದನ ಅಂದರೆ ಮದಗಳು, ನಮ್ಮಲ್ಲಿರ್ತಕ್ಕಂಥ ಮದವನ್ನು ಹೇಗೆ ಮರ್ದನ ಮಾಡಬೇಕು ಅನ್ನುವಂಥದ್ದು, ಮತ್ತು ಶುಂಭ ನಿಶುಂಭ ನಾನು ನನ್ನದು ಅನ್ನುವಂಥ ಇದನ್ನು ಹೇಗೆ ಅಳಿಬೇಕು ಅನ್ನುವಂಥ ಈ ಚರಿತ್ರೆಯನ್ನು ಸೂಕ್ಷ್ಮವಾಗಿ ಸಂಪೂರ್ಣ ದೇವಿ ಮಹಾತ್ಮೆಯಲ್ಲಿ ಏನಿರ್ತದೆ ಸಂಪೂರ್ಣ ತತ್ವ ಇದೊಂದು ಪದ್ಯದಲ್ಲಿ ಆಳವಾಗಿ ಇಡಿಸಿದ್ದಾರೆ. ಅದರ ರಹಸ್ಯವನ್ನು ತಿಳಿಯೋಣ. 42ನೇ ಪದ್ಯ. ಹೇಳ್ವೆ ತ್ರೈಮೂರ್ತಿಗಳ ತಪವನು, ಹೇಳ್ವೆ ತ್ರಿಗುಣರಿ ಗೊರವನಿತ್ತುದ, ಹೇಳ್ವೆ ಮಧುಕೈಟಭರ ವಧೆಯನು ಮಹಿಷ ಮರ್ದನವ, ಹೇಳ್ವೆ ಶುಂಭ ನಿಶುಂಭರಳಿವನು, ಹೇಳ್ವೆ ನಾರಾಯಣಿಯ ಸ್ತುತಿಯನು, ಹೇಳಿವೆ ದೇವಿ ಮಹಾತ್ಮೆಯ ಜೀವನ್ಮುಕ್ತಿಯನು ಎಂದ. ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂದರೆ, ತ್ರಿಮೂರ್ತಿಗಳ ತಪವನ್ನು ಅವ್ರ ತಪ ತಗೊಂಡು ನಾವೇನು ಮಾಡಬೇಕು ಅಂದರೆ, ಈ ತಪಸ್ಸು ಅಂತಕ್ಕಂಥದ್ದು ನಮ್ಮ ಉನ್ನತಿಗೆ ಕಾರಣ. ಮೊದಲನೇದು ಅವ್ರು ಹೇಗೆ ತಪಸ್ಸು ಮಾಡಿದರೋ ನಾವು ಅದನ್ನು ಕ್ರಮವಾಗಿ ಇದು ಭಾಳಷ್ಟು ಸೊಗಸಾಗಿ ಇದ್ರಾಗೆ ತಪಸ್ಸನ್ನು ಹೇಳಿದ್ದಾರೆ. ಯಾರ್ಯಾರು ಹೆಂಗೆ ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಕಲಿಸ್ಕೊಡ್ತಾರೆ. ಆದರೆ ಇಲ್ಲಿ ಒಂದು ಸಕ್ರಮವಾಗಿದೆ. ಆ ಪ್ರಕಾರ ಧ್ಯಾನವನ್ನು ಮಾಡಿದರೆ, ತಪಸ್ಸನ್ನು ಆಚರಣೆ ಮಾಡಿದರೆ ಖಂಡಿತವಾಗಿಯೂ ನಾವು ಭಗವಂತನ ಸೇರಲಿಕ್ಕೆ ದಾರಿ ಆಗ್ತದೆ, ಜೀವನ್ಮುಕ್ತಿಯವರೆಗೂ ಕೊಂಡೊಯ್ತದೆ ಅನ್ನೋದನ್ನ ಇಲ್ಲಿ ಸೂಚನೆ ಮಾಡಿದ್ದಾರೆ. ಒಂದನೇದು ಈ ದೇವಿ ಮಹಾತ್ಮೆಯಲ್ಲಿ ಹೇಳ್ತಕ್ಕಂಥ ಸಬ್ಜೆಕ್ಟ್ ಏನೇನು ಅಂತ. ಈ ಪುರಾಣ ಅಲ್ಲ, ಪುರಾಣ ಅಂದರೆ ಈ ಪುಂಡ್ರಗೋಷ್ಠಿ ಅಂತಲ್ಲ. ಪುಂಡ್ರಗೋಷ್ಠಿಯಾಗಿ ನಿಂಗೆ ಇರ್ತದ ಅಂದರೆ ಅವ್ರು ಪುರಾಣ ಓದಿಲ್ಲ ಅಂತ ಅರ್ಥ. ತಪಸ್ಸನ್ನು ಹೇಗೆ ಮಾಡಬೇಕು ಅನ್ನೋದು ಹೇಳ್ತಾರೆ. ತ್ರಿಗುಣರಿಗೆ ವರ ಇತ್ತಿದ್ದು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ವರ ಇತ್ತಿದ್ದು. ಆ ಬ್ರಹ್ಮ ವಿಷ್ಣು ಮಹೇಶ್ವರ ವರ ಇದ್ದರೆ ನಮಗೇನು ಬಂತು ಅಂದರೆ, ನಮ್ಮಲ್ಲಿ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರಿದ್ದಾರೆ. ಸತ್ವಗುಣ ರಜೋ ತಮೋ ಗುಣಗಳು ನಮ್ಮಲ್ಲೂ ಇದ್ದಾವೆ. ಆ ಗುಣಗಳಿಂದ ನಾವು ಏನೇನು ಪಡ್ಕೊಳ್ಬೇಕು ಅನ್ನೋದನ್ನ ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಎರಡನೇದು. ಮೂರನೇದು ಮಧುಕೈಟಭರ ವಧೆಯನು. ಮಧುಕೈಟಭರ ವಧೆ ಯಾಕೆ ಮಾಡಬೇಕು, ಅವರು ಸಂಹಾರ ಮಾಡಿ ನಮಗೇನು ಬರ್ತದೆ, ಇದು ಪ್ರಶ್ನೆ. ಆ ಸಂಹಾರ ರಹಸ್ಯ ಏನಂದರೆ, ಮಧು ಅಂದರೆ ಸಿಹಿ, ಕೈಟಭ ಅಂದರೆ ಕೀಟ, ಮಧು ಕೀಟವತ್ತು, ಮಧುಕೈಟಭರ ಸಂಹಾರ. ಈ ಮಧು ಅಂದರೆ ಸಿಹಿ. ಸಿಹಿ ನೋಡಿದ್ರೆ ಎಲ್ಲಿ ಹುಳುಗಳು ಹೆಂಗೆ ಬರ್ತಾವೋ, ಬೆಲ್ಲ ನೋಡಿದಾಗ ನೊಣಗಳು ಹೇಗೆ ಮುತ್ತಿಕೊಳ್ತಾವೋ, ಹಾಗೆ ಎಲ್ಲಿ ಸಿಹಿ ಕಾಣಿಸ್ತದೋ ಅಲ್ಲಿ ಕಡೆ ನಮ್ಮ ಮನಸ್ಸು ಕೂಡ ಹೋಗ್ತಾ ಇರ್ತದೆ. ಇದನ್ನು ಹ್ಯಾಕೆ ಕಟ್ ಮಾಡಬೇಕು, ಇದರ ರಹಸ್ಯ ಏನು ಅನ್ನೋದೆಲ್ಲವನ್ನು ಕೂಡ ಇದರಲ್ಲಿ ಹೇಳಿದ್ದಾರೆ. ಭಾಳಷ್ಟು ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಇದೆಲ್ಲವು. ಮಹಿಷ ಮರ್ದನವ, ಮಹಿಷಾಸುರನ ಸಂಹಾರ ಮಾಡಿ ನನಗೇನು ಆಗಬೇಕಾಗೈತೆ, ಇದೇ ಪ್ರಶ್ನೆ ಸಾಮಾನ್ಯವಾಗಿ. ಮಹಿಷಾಸುರ ಅಂದರೆ ಮದಕ್ಕೆ ಸಂಕೇತ. ನಮ್ಮಲ್ಲಿ ಅನೇಕ ಮದಗಳಿದ್ದಾವೆ, ಅಷ್ಟಮದಗಳು ಶಾಸ್ತ್ರಗಳು ಹೇಳ್ತಾ ಇದ್ದಾವೆ. ಒಂದೊಂದೊಂದೊಂದು ಮದ ನಮಗೆ ಗೊತ್ತಿರಲ್ಲ, ನಮ್ಮ ಮದ ಇದಾವೆ ಅಂತ ನಮಗೆ ಗೊತ್ತಿರಲ್ಲ, ಅಷ್ಟರ ಮಟ್ಟಿಗೆ ನಮಗಿರ್ತದೆ. ಅದನ್ನು ಹೆಂಗೆ ಸಂಹಾರ ಮಾಡಿಕೊಳ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಕ್ರಮವಾಗಿ ಸೈಂಟಿಫಿಕ್ ಆಗಿ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಹೇಳ್ವೆ ಶುಂಭ ನಿಶುಂಭರಳಿವನು. ಶುಂಭ ನಿಶುಂಭರ ಅವರು ರಾಕ್ಷಸರು ಸತ್ರ ನನಗೇನು ಪ್ರಶ್ನೆ ಬರ್ತದೆ ಸಹಜವಾಗಿ. ಶುಂಭ ಅಂದರೆ ನಾನು, ನಿಶುಂಭ ಅಂದರೆ ನನ್ನದು, ನಾನು ನನ್ನದು ಅನ್ನೋ ಭಾಳಷ್ಟು ಬಂಧನಕ್ಕೆ ಜೀವನಕ್ಕೆ ಒಳ ಮಾಡಪಡ್ತಕ್ಕಂಥವು ಯಾವುವು ಅಂದರೆ, ಜೀವನದೊಳಗೆ ನಾನು ನನ್ನದು ಇವೆರಡು ಸಂಹಾರ ಆದರೆ ಸಾಕು, ಎಲ್ಲವೂ ಸಂಹಾರ ಆದಂಗೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೇಳ್ವೆ ನಾರಾಯಣಿಯ ಸ್ತುತಿಯನ್ನು. ನಾರಾಯಣಿಯ ಸ್ತುತಿ ಮಾಡಿದರೆ ನನಗೇನಾಗತ್ತೆ, ಇದು ಪ್ರತಿಯೊಂದು ಪ್ರಶ್ನೆ ಮಾಡ್ಕೊಂಡು ನಮ್ಗೆ ಉತ್ತರ ಸಿಗ್ತದೆ. ಸುಮ್ಮನೆ ಏನು ಸ್ತುತಿಯನ್ನು ಹೇಳಿದರೆ ಹೇಳ್ತೀನಿ ಬಂದಿವೆ ಅಂದರೆ ಆಗೋದಿಲ್ಲ. ನಾರಾಯಣಿ ಅಂದ್ರೇನು, ಆ ತತ್ವ ಅಂದ್ರೇನು, ಎಲ್ಲ ಕಡೆಗೂ ನರ ಆಯಣ ನಾರಾಯಣ ಇದೇನಾಗ್ತಂದರೆ ನಾರ ಅಂದರೆ ಒಂದು ಕಡೆಗೆ ಜೀವ ಅಂತ ಆಗತ್ತೆ, ಇನ್ನೊಂದು ಕಡೆಗೆ ಜಲ ಅಂತ ಕೂಡ. ನಾರ ಅಂದರೆ ಎಲ್ಲವೂ ಜಲವೇ ಆಗಿರ್ತಕ್ಕಂತಹ ಸ್ಥಿತಿ ಇರ್ತಕ್ಕಂಥದ್ದು, ಅದರ ಸ್ವರೂಪವಾಗಿದೆ. ಅಂದರೆ ಜಲವೇ ನಮಗೆ ಜೀವಾಳ, ನೀರಿಲ್ಲದೆ ಹೋದರೆ ಇಲ್ಲವೇ ಇಲ್ಲ.
ಪ್ರತಿಯೊಂದರಲ್ಲೂ ಕೂಡ ಆ ಜಲ ಇದೆ, ಪ್ರತಿಯೊಂದರಲ್ಲೂ ಮೊದಲಿದ್ದದ್ದು ಅದೇ, ಅದು ಆ ದೇವಿಯ ಸ್ತುತಿ. ಅದು ಹೇಗೆ ವಿಸ್ತಾರವಾಯಿತು ಅನ್ನುವಂಥದ್ದೇ ಇದು ಸ್ತುತಿ ಇರತಕ್ಕಂಥದ್ದು. ನರ ಅಂದರೆ ಮನುಷ್ಯನಿಗೂ ಕೂಡ ಆಯನ ಅಂದರೆ ಆಲಂಬನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಿರ್ತವೆ. ಅವನು ಆಲಂಬನ ಮಾಡಿದ್ರೇ ನಮ್ಮ ಉದ್ಧಾರ ಆಗ್ತಕ್ಕಂಥದ್ದು. ಅವನೇ ಗತಿ ಅನ್ನುವಂಥ ಭಾವ ಯಾವಾಗ ಬರ್ತದೋ ಆವಾಗ ಮಾತ್ರ ಉದ್ಧಾರ ಆಗಲಿಕ್ಕೆ ಬರ್ತದೆ. ಅಂದರೆ ಸರೆಂಡರಿಂಗ್, ನಿನಗೆ ಶರಣಾಗತಿ, ಅದು ಮುಖ್ಯವಾಗಿ ಇಲ್ಲಿ ಹೇಳ್ತಕ್ಕಂಥದ್ದು. ಅದು ಹೇಗೆ ಮಾಡಿಕೊಳ್ಬೇಕು ಅನ್ನೋದು ಕೂಡ ಇದರಲ್ಲಿ ರಹಸ್ಯವಾಗಿ ಬರ್ತದೆ. ಹೇಳುವೆ ದೇವಿ ಮಹಾತ್ಮೆಯ ಜೀವನ್ಮುಕ್ತಿಯನ್ನು, ದೇವಿಯ ಮಹತ್ತನ್ನು ಹೇಳ್ತೇನೆ, ಜೀವನ್ಮುಕ್ತಿಯನ್ನು ಕೂಡ ಹೇಳ್ತೇನೆ ಅಂತ ಹೇಳಿದ್ದಾರೆ. ಜೀವನ್ಮುಕ್ತಿ ಅಂದರೆ ಜೀವಂತ ಇದ್ದು ಮುಕ್ತವಾಗ್ತಕ್ಕಂಥದ್ದು. ಮುಕ್ತ ಅಂದರೆ ಬಿಡುಗಡೆ. ಎದರಿಂದ ಮುಕ್ತ? ಜೀವ ತತ್ವದಿಂದ, ಜೀವನಿಂದ ಮುಕ್ತ. ಇಲ್ಲಿ ಜೀವ ಶಿವ ಅಂತ ಎರಡು ಭಾಗಗಳಾಗಿ ನೋಡ್ಕೊಂಡು ಹೋಗೋದು. ಶಿವ ಉಪಾಧಿ ಯಾವುದು? ಶಿವನ ಉಪಾಧಿ ಇಡೀ ವಿಶ್ವ, ಇಡೀ ಪ್ರಪಂಚ. ಮನುಷ್ಯನ ಜೀವನ ಉಪಾಧಿ ಇಷ್ಟು ಶರೀರ, ಇಷ್ಟೇ. ಒಂದು ಇರುವೆ, ಕತ್ತೆ, ಕುದುರೆ, ಕೋಣ, ಇವೆಲ್ಲ ಒಂದೊಂದು ಶರೀರ, ಇಷ್ಟಕ್ಕೆ ನಾವು ಉಪಾಧಿ, ಇದೇ ನಾನಂತ ತಿಳ್ಕೊಂಡಿದ್ದೀವಿ. ಈ ಉಪಾಧಿಯನ್ನು ಬಿಟ್ಟರೆ ಅನಂತ ಏನಿದೆ ಅನ್ನೋದೆಲ್ಲವುದನ್ನು ಕೂಡ ಈ ಒಂದು ಪದ್ಯದಲ್ಲಿ ಈ ಇಡೀ ಒಂದು ದೇವಿ ಮಹಾತ್ಮೆಯ ಸಂಪೂರ್ಣ ಸಾರವನ್ನು ಇದರಲ್ಲಿ ಅಡಕ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ಕ್ರಮವಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿಂದ ಶ್ರದ್ಧೆಯಿಂದ ಪ್ರತಿಯೊಂದನ್ನು ಆಳವಾಗಿ, ದೀರ್ಘವಾಗಿ, ಶಾಸ್ತ್ರೀಯವಾಗಿ ತಿಳಿಯೋಣ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.